ಕರ್ನಾಟಕದಿಂದ ಗೋವಾಕ್ಕೆ ತೆರಳುವ ವಾಹನ ಸವಾರರು ಇನ್ನು ಮುಂದೆ ತುಂಬಾ ಎಚ್ಚರವಾಗಿರಬೇಕು. ಯಾಕಂದ್ರೆ ಗೋವಾ ಸರ್ಕಾರ ಎಐ ತಂತ್ರಜ್ಞಾನದ ಮೂಲಕ ಒಳಬರುವ ವಾಹನಗಳ ತಪಾಸಣೆ ಮಾಡುವುದಕ್ಕೆ ಮುಂದಾಗಿದೆ. ನಿಮ್ಮ ದಾಖಲೆಗಳು ಸರಿ ಇಲ್ಲದೆ ಇದ್ರೆ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ. ಗೋವಾ ರಾಜ್ಯ ಪ್ರವಾಸೋದ್ಯಮದಲ್ಲಿ ಖ್ಯಾತಿ ಪಡೆದಿದ್ದು ಪ್ರತಿನಿತ್ಯ ಗೋವಾಗೆ ಲಕ್ಷಾಂತರ ಪ್ರವಾಸಿಗರು ತೆರಳುತ್ತಾರೆ. ಆದರೆ ಇನ್ಮುಂದೆ ವಾಹನ ಸವಾರರು ಬೇಕಾಬಿಟ್ಟಿಯಾಗಿ ಹೋಗುವಂತಿಲ್ಲ. ವಾಹನಗಳ ಸರಿಯಾದ ದಾಖಲೆಗಳಿರುವ ವಾಹನವನ್ನ ತರಬೇಕು. ಇಲ್ಲದಿದ್ದಲ್ಲಿ ಭಾರಿ ಮೊತ್ತದ ದಂಡ ತೆರುವ ಸಂಕಷ್ಟ ಎದುರಾಗಲಿದೆ. ಕರ್ನಾಟಕದಿಂದ ಗೋವಾಗೆ ತೆರಳುವ ಮೊಲ್ಲೆಂ ಗಡಿಯಲ್ಲಿ ಈಗಾಗಲೇ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ತಪಾಸಣಾ ಕೇಂದ್ರವೊಂದನ್ನು ಪ್ರಾರಂಭಿಸಲಾಗಿದೆ. ಗೋವಾ ವೆಹಿಕಲ್ ಅಥೆಂಟಿಕೇಷನ್ ಸಿಸ್ಟಮ್ ಅಂತ ಕರೆಯಲ್ಪಡುವ ಈ ವ್ಯವಸ್ಥೆ ಕಾರ್ಯಾಚರಣೆಯನ್ನ ಶುರು ಮಾಡಿದೆ. ಕಾರವಾರದಿಂದ ಗೋವಾಗೆ ತೆರಳುವ ಮಾರ್ಗದ ಪೊಳೆಂನಲ್ಲೂ ಈ ವ್ಯವಸ್ಥೆ ಜಾರಿಗೆ ಬರಲಿದೆ. ಗೋವಾ ಸರ್ಕಾರ ಮತ್ತು ಮಿಸ್ಟೋಟೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾದ ಗೋವಾ ವ್ಯವಸ್ಥೆ ಕೃತಕ ಬುದ್ಧಿಮತ್ತೆ ಮತ್ತು ನೈಜ ಕಾಲದ ಡೇಟಾಬೇಸ್ ಸಂಪರ್ಕ ಬಳಸಿ ವಾಹನಗಳ ದಾಖಲೆ ಪರಿಶೀಲಿಸುತ್ತೆ. ಅದರಿಂದ ಆಗುವಂತ ತೊಂದರೆ ಏನಂತಂದ್ರೆ ಕನ್ನಡ ಪ್ರವಾಸಿಗರಿಗೆ ಅದೇ ಏನೋ ಕಾಗದ ಪತ್ರ ಇಲ್ಲದೆ ಇದ್ರೆ ಅವ್ರಿಗೆ 10,000 4,000 ಫೈನ್ ಬರುತ್ತೆ. ಅದು ಟೋಟಲ್ ಫೈನ್ ತುಂಬಿಕೊಳ್ಳಲ್ಲ ಅವರು ಒಂದು ನೋಟಿಸ್ ಅಂತ ಬರುತ್ತೆ ಮನೆಗೆ. ಮತ್ತೆ ಪುನಃ ಗೋವಾ ರಾಜ್ಯಕ್ಕೆ ಹೋಗಿ ಗೋವಾ ಕೋರ್ಟಿಗೆ ಹೋಗಿ ಮತ್ತೆ 4,000 ಫೈನ್ ತುಂಬಿಕೊಂಡು ಬರ್ಬೇಕಾಗುತ್ತೆ. ಅದಕ್ಕೆ ನಂಗೆ ಇವಾಗ ಅನಿಸ್ತಾ ಇದೆ ಕನ್ನಡಿಗರು ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ, ಗೋವಾ ಮಾಹಿತಿ ತಂತ್ರಜ್ಞಾನ ಇಲಾಖೆ ಸಹಯೋಗದಲ್ಲಿ ಸಂಪೂರ್ಣ ನಿಗಾ ವ್ಯವಸ್ಥೆ ಮಾಡಲಾಗಿದೆ. ಈ ವ್ಯವಸ್ಥೆ ಕೇಂದ್ರ ಸರ್ಕಾರದ ವಾಹನ ಮತ್ತು ಚಾಲನ್ ಡೇಟಾ ಬೇಸ್ಗಳೊಂದಿಗೆ ಸಂಪರ್ಕ ಹೊಂದಿದ್ದು ಕ್ಷಣದಲ್ಲಿಯೇ ವಾಹನಗಳ ನೋಂದಣಿ, ವಿಮೆ ಹಾಗೂ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರಗಳನ್ನು ಪರಿಶೀಲನೆ ಮಾಡಲಿದೆ. ಹೊಸ ಎಲೆಕ್ಟ್ರಾನಿಕ್ ವ್ಯವಸ್ಥೆಯಡಿ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಹಾಗೂ ಆಂಧ್ರಪ್ರದೇಶದಿಂದ ಗೋವಾಗೆ ಪ್ರವೇಶಿಸುವ ದಾಖಲೆಗಳನ್ನು ಪರಿಶೀಲಿಸಲಾಗುತ್ತೆ. ವಿಮೆ ಇಲ್ಲದ ವಾಹನಗಳಿಗೆ 2,000 ರೂಪಾಯಿ, ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಇಲ್ಲದವರಿಗೆ 10,000 ರೂಪಾಯಿ ವಿಧಿಸಲಾಗುತ್ತೆ. ಅವ್ರು ಚೆಕ್ ಮಾಡಿ ಜನನೇ ಇರೋದಿಲ್ಲ, ಬರೀ ಕ್ಯಾಮ್ರಾ ಮೂಲಕ ಚೆಕ್ ಮಾಡ್ತಾರೆ. ಮತ್ತು ಗಾಡಿ ಡಾಕ್ಯುಮೆಂಟ್ ಸರಿ ಇಲ್ಲ, ಅದಿಲ್ಲ ಇದಲ್ಲ ಅಂತ ಹೇಳ್ಕೊಂಡು ಅವರಿಗೆ ನೇರವಾಗಿ ಅವರ ಮನೆಗೆ ಇದು ಹೋಗ್ತದೆ. ನಮ್ಮ ಗಾಡಿ, ನನ್ನ ಗಾಡಿ ಯಾರೋ ನನ್ನ ಮಕ್ಕಳು ಯಾರೋ ತಗೊಂಡು ಹೋಗಿರ್ತಾರೆ, ಅವ್ರ ಲೈಸೆನ್ಸ್ ಎಲ್ಲ ಇರ್ತದೆ, ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಅಂತರ ನೇರವಾಗಿ ನೋಟಿಸ್ ಅವ್ರ ಮನೆಯವರು ಹೋಗ್ತದೆ. ಇದ್ರ ಬಗ್ಗೆ ನಮ್ಗೆ ಏನು ಯಾರಿಗೂ ಪಬ್ಲಿಕ್ ಕೇಳಿದ್ರೆ ಏನು ಅರ್ಥ ಆಗ್ತಾ ಇಲ್ಲ. ಮತ್ತೆ ಕೇಳುವ ಅಂದ್ರೆ ಯಾರು ಸ್ಟಾಪು ಇರ್ತಾ ಇಲ್ಲ. ಗೋವಾ ಸರ್ಕಾರ ಮಾಡಿರುವ ಎಐ ವ್ಯವಸ್ಥೆಯಿಂದ ಪ್ರವಾಸೋದ್ಯಮ ಮತ್ತು ಸಂಚಾರದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಆದರೆ ವಾಹನ ಸವಾರರು ತಮ್ಮ ವಾಹನಗಳ ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಂಡಿದ್ರೆ ಯಾವುದೇ ಸಮಸ್ಯೆ ಆಗಲ್ಲ. ಅದು ಪ್ರಯಾಣಿಕರಿಗೂ ಉತ್ತಮ ಎನ್ನಬಹುದು. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.